ಏಕಾಏಕಿ ಬಾಣಂತಿಯೊಬ್ಬರಿಗೆ ಕಾಲು ನೋವು ಕಂಡು ಬಂದಿದ್ದು ಕುಟುಂಬಸ್ಥರು ಆಂಬ್ಯುಲೆನ್ಸ್ಗೆ ಕರೆ ಮಾಡಲು ಪ್ರಯತ್ನಪಟ್ಟಿದ್ದಾರೆ. ಆದರೆ ನೆಟ್ವರ್ಕ್ ಸಮಸ್ಯೆಯಿಂದ ಕರೆ ಮಾಡಲು ಸಾಧ್ಯವಾಗಿಲ್ಲ. ಕಾರಿನಲ್ಲಿ ಆಸ್ಪತ್ರೆಗೆ ಬರುವ ಮಾರ್ಗ ಮಧ್ಯೆ ಮಹಿಳೆ ಸಾವನ್ನಪ್ಪಿದ ಘಟನೆ ತೀರ್ಥಹಳ್ಳಿಯಲ್ಲಿ ನಡೆದಿದೆ. 29 ವರ್ಷದ ಕಾವ್ಯ ಮೃತಪಟ್ಟ ದುರ್ದೈವಿ. ಜನವರಿ 1ರಂದು ಮಹಿಳೆಗೆ ಮಗು ಜನಿಸಿತ್ತು. ಆದರೆ ಮಗು ಸಹ ಸಾವನ್ನಪ್ಪಿತು. ತಾಲೂಕಿನ ಮೇಳಿಗೆ ಪೋಸ್ಟ್ ಮಾಸ್ಟರ್ ಮಂಜುನಾಥ್ ಅವರ ಧರ್ಮಪತ್ನಿ ಕಾವ್ಯ ಹೆರಿಗೆ ನಂತರ ಕೋಣಂದೂರು ಸಮೀಪದ ದೇಮ್ಲಾಪುರಕ್ಕೆ ಹೋಗಿದ್ದರು. ಆದರೆ ಅಲ್ಲಿಂದ ಆಸ್ಪತ್ರೆಗೆ ಕರೆದುಕೊಂಡು ಬರುವಾಗ ಸಾವನ್ನಪ್ಪಿದ್ದಾರೆ. ಕೋಣಂದೂರು ಸಮೀಪದ ದೇಮ್ಲಾಪುರ ಎಂಬ ಗ್ರಾಮದಲ್ಲಿ ಚಿಕ್ಕನಹಳ್ಳಿಯಲ್ಲಿ ಕಾವ್ಯ ತನ್ನ ತವರು ಮನೆಯಲ್ಲಿ ಇದ್ದರು. ಈ ವೇಳೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಈ ಕುರಿತಂತೆ ಆಶಾ ಕಾರ್ಯಕರ್ತೆಯರು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಮನೆಗೆ ಭೇಟಿ ನೀಡದೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಸಂಬಂಧಿಕರು ಆರೋಪಿಸಿದ್ದಾರೆ. ನಮಸ್ಕಾರ. ನಮಗೆ BNSS 194 ಅಥವಾ UDR 174 ಅಂತ ಒಂದು ಕಾಯ್ದೆ ಇರುತ್ತೆ. ಅಂದರೆ ಮದುವೆ ಆಗಿ ಸುಮಾರು 7 ವರ್ಷದ ಒಳಗಡೆ ಹೆಣ್ಣು ಮಗಳು ಡೆತ್ ಆದಾಗ ನಾವು ಒಂದು ತಾಲೂಕಿನ ಮೆಜಿಸ್ಟ್ರೇಟರ್ ಬಂದು ಶವ ಪರೀಕ್ಷೆ ಮಾಡಬೇಕಾಗಿರ್ತದೆ. ಈ ನಿಟ್ಟಿನಲ್ಲಿ ಈ ದಿನ ನಮಗೆ ಒಂದು ಕರೆ ಬಂದಿರುತ್ತೆ. ಕಾವ್ಯ CD ವೈಫ್ ಆಫ್ ಮಂಜುನಾಥ್ ಅಂತ ಹೇಳ್ತಾರೆ. ಅವರು ಡೆತ್ ಆಗಿದ್ದಾರೆ ಅಂತೇಳಿ ಬಂದಿರುತ್ತೆ. ಇಲ್ಲಿ ನಿಮಗೆ ಇಲ್ಲಿ 9ವರೆಗೆ ಹಾಸ್ಪಿಟ್ಲ್ JC ಹಾಸ್ಪಿಟ್ಲ್ ಬಂದಾಗ ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಆಗಿರುತ್ತೆ. ಆ ನಿಟ್ಟಿನಲ್ಲಿ ನಾವು ತಾಲೂಕು ಮೆಜಿಸ್ಟ್ರೇಟ್ ಆಗಿ ನಾವು ಬಂದು ಶವನ ಪರೀಕ್ಷೆ ಮಾಡಿ ಒಂದು ನಿಗದಿತ ನಮೂನೆಯಲ್ಲೇ ಏನಾಗಿದೆ ಅನ್ನೋದು ಮಾಡಬೇಕಾಗಿರ್ತದೆ ಸರ್. ಹೇಳಿ ಅದೇ ಕಾರಣ ಅಂತ ಹೇಳ್ಬೋದು. ಕೆಲವು ಗ್ರಾಮಸ್ಥರು ಈ ಕಾರಣಗಳು ಸೂಚಿಸ್ತಾರೆ. ಬಟ್ ಅಂಟಿಲ್ ಅನ್ಲೆಸ್ ಒಂದು ತನಿಖೆ ಮುಗಿಯೋ ತನಕವೂ ನಮಗೆ ಯಾವ ಕಾರಣ ಅನ್ನೋದು ಒಂದು ಗೊತ್ತಾಗೋದಿಲ್ಲ. ಅದು ಬಿಟ್ಟು ಕೂಡ ಕೆಲವು ಕುಗ್ರಾಮಗಳಲ್ಲಿ ವೈದ್ಯಕೀಯ ವ್ಯವಸ್ಥೆಗಳು ಮತ್ತು ಅವೆಲ್ಲವೂ ನೆಸಸರಿ ನೀಡ್ ಆಫ್ ಅವರ್ ಬೇಕೇ ಬೇಕಾಗಿರುತ್ತದೆ. ಅಂಥ ಬಗ್ಗೆ ನಾವು ಪರಿಶೀಲಿಸ್ತೇವೆ. ಬಟ್ ಈ ಒಂದು ಕೇಸ್ನಲ್ಲಿ ಇದರಂತೆಯೇ ಆಗಿದೆ, ಸಾವಾಗಿದೆ ಅನ್ನೋದು ಪೂರ್ಣ ತನಿಖೆ ನಂತರನೇ ನಾವು ಪರಿಗಣನೆ ತಗೊಳ್ಳೋದು ಉತ್ತಮ ಅಂತ ಭಾವಿಸ್ತೇನೆ.